ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗ್ರಹಣಗಳಲ್ಲಿ ಎರಡು ವಿಧ: ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ. ಸೂರ್ಯಗ್ರಹಣವು ಅಮಾವಾಸ್ಯೆ ದಿನ, ಚಂದ್ರಗ್ರಹಣವು ಪೌರ್ಣಮಿಯ ದಿನವಾಗಿರುತ್ತೆ. ನಮ್ಮ ಸೌರಮಾನದಲ್ಲಿ ಸೂರ್ಯನನ್ನ ಭೂಮಿ ತನ್ನ ಕಕ್ಷೆಯಲ್ಲಿ ಸರಾಸರಿ ಸೆಕೆಂಡಿಗೆ 181 ಮೈಲಿ ವೇಗದಲ್ಲಿ ಭೂಚಕ್ರದ ಮೇಲೆ ಸುತ್ತುತ್ತಿರುತ್ತೆ. ಭೂಮಿಗೂ ಸೂರ್ಯನಿಗೂ ಇರುವ ದೂರ 15 ಕೋಟಿ ಕಿಲೋಮೀಟರ್. ಅದರಂತೆ ಚಂದ್ರನು ಭೂಮಿಯನ್ನ ತನ್ನ ಕಕ್ಷೆಯಲ್ಲಿ ಸುತ್ತುತ್ತಿರುತ್ತೆ. ಭೂಮಿಗೂ ಚಂದ್ರನಿಗೂ ಇರುವ ಸರಾಸರಿ ದೂರ 4 ಲಕ್ಷ ಕಿಲೋಮೀಟರ್. ಸೂರ್ಯಗ್ರಹಣವು ಅಮಾವಾಸ್ಯೆ ದಿನ ಬಿಟ್ಟು ಬೇರೆ ದಿನ ಆಗೋದಿಲ್ಲ. ಸೂರ್ಯನನ್ನ ಭೂಮಿಯು 365 ಕಾಲು ದಿನಕ್ಕೆ ಒಂದು ಸುತ್ತು ಹಾಕಿದ್ರೆ, ಚಂದ್ರ ಭೂಮಿಯನ್ನ 29.5 ದಿನಕ್ಕೆ ಒಂದು ಸುತ್ತು ಹಾಕ್ತಾನೆ. ಭೂಮಿಯು ಸೂರ್ಯನನ್ನ ಸುತ್ತುವಾಗ ತನ್ನನ್ನೇ ತಾನು ಒಂದು ದಿನಕ್ಕೆ ಒಂದು ಸುತ್ತು ಹಾಕಿಕೊಂಡು ಸೂರ್ಯನ ಸುತ್ತ ಬರುತ್ತೆ. ಆದರೆ ಚಂದ್ರ ಭೂಮಿಯಂತೆ ತನ್ನನ್ನೇ ತಾನು ಬುಗುರಿಯಂತೆ ಸುತ್ತಿಕೊಳ್ಳೋದಿಲ್ಲ, ನೇರವಾಗಿ ಸುತ್ತುತ್ತಾನೆ. ಆದ್ದರಿಂದ ಚಂದ್ರನ ಇನ್ನೊಂದು ಮಗ್ಗಲು ನಮಗೆ ಕಾಣೋದಿಲ್ಲ. ಚಂದ್ರಗ್ರಹಣ ಪೌರ್ಣಮಿ ಬಿಟ್ಟು ಬೇರೆ ದಿನ ಆಗೋದಿಲ್ಲ. ಅಮಾವಾಸ್ಯೆ ಎಂದರೆ ಚಂದ್ರನಿಲ್ಲದ ರಾತ್ರಿ ಕಗ್ಗತ್ತಲಾಗಿರುತ್ತೆ. ಪೌರ್ಣಮಿ ಎಂದರೆ ಪೂರ್ಣ ಚಂದ್ರನ ಬೆಳಕು ರಾತ್ರಿ ಇಡೀ ಇರುತ್ತೆ. ನಮ್ಮ ಸೌರಮಾನದಲ್ಲಿ ಭೂಮಿ ಸೂರ್ಯನನ್ನ, ಚಂದ್ರ ಭೂಮಿಯನ್ನ ಸುತ್ತುತ್ತಾರೆ. ಹಾಗೆ ಸುತ್ತುವಾಗ ಸೂರ್ಯನಿಗೂ ಭೂಮಿಗೂ ಮಧ್ಯೆ ಚಂದ್ರನು ನೇರವಾಗಿ ಬಂದಾಗ ಸೂರ್ಯಗ್ರಹಣ ಅಮಾವಾಸ್ಯೆಯಾಗತ್ತೆ. ಹಾಗೆ ಸೂರ್ಯನಿಗೂ ಚಂದ್ರನಿಗೂ ಮಧ್ಯೆ ಭೂಮಿ ಬಂದಾಗ ಚಂದ್ರಗ್ರಹಣವಾಗತ್ತೆ. ನಮ್ಮ ಹಿಂದೂ ಜ್ಯೋತಿಷ್ಯದಂತೆ 15 ದಿನದಲ್ಲಿ ಪ್ರತಿದಿನ 12 ಡಿಗ್ರಿಯನ್ನ ಒಂದು ತಿಥಿ ಎಂದು ಕರೀತೇವೆ. ತಿಥಿ ಎಂದರೆ ರವಿಯಿಂದ ಚಂದ್ರನು ಪ್ರತಿ 12 ಡಿಗ್ರಿ ಸರಾಸರಿ ಚಲನೆಯನ್ನ ಒಂದು ತಿಥಿ ಎನ್ನುತ್ತೇವೆ. ಈ ತಿಥಿಯು ಚಂದ್ರನು ನಕ್ಷತ್ರದಲ್ಲಿ ಚಲಿಸುವ ಕಾಲ ಪ್ರಮಾಣದಂತೆ ತಿಥಿ ಕಾಲ ಪ್ರಮಾಣವು ವ್ಯತ್ಯಾಸವಿರುತ್ತೆ. ಅಮಾವಾಸ್ಯೆಯಿಂದ ಪೌರ್ಣಮಿಯವರೆಗೂ 15 ತಿಥಿ, ಪೌರ್ಣಮಿಯಿಂದ ಅಮಾವಾಸ್ಯೆಯವರೆಗೂ 15 ತಿಥಿ ಆಗುತ್ತೆ. ಈ ತಿಥಿಯನ್ನ ಪ್ರತಿಪದ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶ, ದ್ವಾದಶ, ತ್ರಯೋದಶಿ, ಚತುರ್ದಶಿ, ಪೌರ್ಣಮಿ ತಿಥಿಗಳು ಆಗಿರ್ತವೆ. ಇದನ್ನ ಶುಕ್ಲ ಪಕ್ಷವೆನ್ನುತ್ತೇವೆ. ಅದೇ ರೀತಿ ಪೌರ್ಣಮಿಯ ತಿಥಿಯ ನಂತರ ಮತ್ತೆ 15 ತಿಥಿಗಳು, ಪ್ರತಿಪದ ಪಾಡ್ಯದಿಂದ ಅಮಾವಾಸ್ಯೆ ತಿಥಿಗಳು ಬರ್ತವೆ. ಇದನ್ನ ಕೃಷ್ಣ ಪಕ್ಷವೆಂದು ಕರೀತೇವೆ. ಬನ್ನಿ ಹಾಗಿದ್ರೆ ನಮ್ಮ ಪೌರಾಣಿಕ ಕಥೆಗಳಲ್ಲಿ, ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ, ವೇದಗಳಲ್ಲಿ, ವಿಜ್ಞಾನದಲ್ಲಿ ಉಲ್ಲೇಖವಾದಂತೆ ಗ್ರಹಣ ಅಂದ್ರೇನು, ಗ್ರಹಣದಿಂದಾಗುವ ಅನುಕೂಲ ಅನಾನುಕೂಲ ಎಂಥದ್ದು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ನಮ್ಮ ಜ್ಯೋತಿಷ್ಯ ಶಾಸ್ತ್ರದಂತೆ ಈ ಸೂರ್ಯ ಗ್ರಹಣವು ಆ ಗ್ರಹಣವಾಗುವ ಪ್ರದೇಶ, ಭೂಮಿಯ ಮೇಲೆ ಅದರ ಪಥ ಮತ್ತು ಅದರ ಕೇಂದ್ರ ಬಿಂದುವಿನಲ್ಲಿ ಅಪಾರವಾದ ಪ್ರಬಲ ವಿದ್ಯುತ್ ಕಾಂತಿ ಶಕ್ತಿ ಉತ್ಪತ್ತಿಯಾಗತ್ತೆ. ಸೂರ್ಯಕಿರಣ ಮಿಶ್ರಿತವಾದ ಈ ರಶ್ಮಿಗಳು ಆ ಪ್ರದೇಶದ ಸಸ್ಯ ಪ್ರಾಣಿ ಜಾತಿಯ ಮೇಲೆ ಅಲ್ಲದೆ ದೇಶದ ಉನ್ನತ ಸ್ಥಾನದಲ್ಲಿರುವವರಿಗೆ ಗಂಡಾಂತರ ಬರುವ ಸಂಭವವಿರುತ್ತೆ. ಈ ರೀತಿಯ ವಿಶ್ಲೇಷಣೆ ನಮ್ಮ ಜ್ಯೋತಿಷ್ಯ ತಜ್ಞರು ಕೊಡ್ತಾರೆ. ಈ ರೀತಿಯಾದ ಗಂಡಾಂತರಗಳು ನಮ್ಮ ಪುರಾತನ ಕಾಲದಿಂದಲೂ ನಡೆದು ಬಂದಿದೆ. ಹಿಂದೆ ಶ್ರೀರಾಮನ ತಂದೆ ದಶರಥ ಮಹಾರಾಜ ಒಬ್ಬ ಹಿರಿಯ ಜ್ಯೋತಿಷಿ ಶ್ರೀರಾಮರಿಗೆ 25 ವರ್ಷ ವಯಸ್ಸಿನಲ್ಲಿ ಯುವರಾಜ ಪಟ್ಟಾಭಿಷೇಕ ಮಾಡಲು ಪ್ರಯತ್ನ ಪಡ್ತಾರೆ. ಯಾಕಂದ್ರೆ ದಶರಥನ ಕನಸಿನಲ್ಲಿ ತನ್ನ ಅವಸಾನದ ಕಾಲವನ್ನು ನೋಡ್ತಾನೆ. ಆಗ ದಶರಥ ತನ್ನ ಪುತ್ರನ ಜಾತಕದಲ್ಲಿ ದಶಮ ಸ್ಥಾನದ ಮೇಲೆ ಸೂರ್ಯ ಗ್ರಹಣವಾಗುವುದನ್ನ, ಅಲ್ಲಿ ಆ ಸ್ಥಾನದ ಮೇಲೆ ಗ್ರಹ ಸಂಚಾರವನ್ನ ನಿಖರವಾಗಿ ಅಭ್ಯಸಿಸಿ ಶ್ರೀರಾಮನಿಗೆ ಅಧಿಕಾರ ದಕ್ಕುವುದಿಲ್ಲ, ಗಂಡಾಂತರವಿದೆ ಎಂದು ತಿಳಿತಾರೆ. ಅದಲ್ಲದೆ ಶ್ರೀರಾಮ 25 ವರ್ಷ ದಾಟಿ 22ನೇ ದಿನದಲ್ಲಿ ಪ್ರಬಲ ಸೂರ್ಯ ಗ್ರಹಣದ ಪಥ ಅಯೋಧ್ಯ ನಗರದ ಹತ್ತಿರದಲ್ಲೇ ಹಾದು ಹೋಗುತ್ತೆ. ಇದರಿಂದ ಕಂಗೆಟ್ಟ ದಶರಥ ತನ್ನ ಹಿರಿಯ ಪುತ್ರ ಶ್ರೀರಾಮನಿಗೆ ಯುವರಾಜ ಪಟ್ಟಾಭಿಷೇಕವನ್ನ ಇನ್ನೂ ವಾರದೊಳಗೆ ಮಾಡಲು ಮುಹೂರ್ತವನ್ನ ಕೊಡಲು ಮಹರ್ಷಿ ವಸಿಷ್ಠರನ್ನ ಕೇಳಿಕೊಳ್ತಾನೆ. ಆದರೆ ವಸಿಷ್ಠರಿಗೆ ಕೊಡಲು ಮುಹೂರ್ತಗಳು ಇರುವುದಿಲ್ಲ. ದಶರಥನ ಆತುರಕ್ಕೆ ವಸಿಷ್ಠ ಮಹರ್ಷಿಯೂ ಇರುವುದರಲ್ಲೇ ಒಂದು ಮುಹೂರ್ತ ಕೊಡ್ತಾನೆ. ಆ ಮುಹೂರ್ತದಂತೆ ಪಟ್ಟಾಭಿಷೇಕ ನಡೆಯುವುದಿಲ್ಲ. ಕೊನೆಗೆ ಗ್ರಹಣವೂ ಆಗಿ ದಶರಥನ ಮರಣ ಸಂಭವಿಸುತ್ತೆ. ನಮ್ಮ ಪುರಾಣಗಳಲ್ಲದೆ ಈಗಲೂ ಯಾವ ಪ್ರದೇಶ, ದೇಶದ ಮೇಲೆ ಸೂರ್ಯ ಗ್ರಹಣ ಕೇಂದ್ರ ಬಿಂದು ಅಥವಾ ಗ್ರಹಣಪಥ ಆಗುತ್ತದೋ ಆ ದೇಶದ ಜನರಿಗೆ ಗಂಡಾಂತರವೂ ಕಾದಿರುತ್ತೆ. ಸ್ನೇಹಿತರೆ, ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣ ಕೃತಕ ಗ್ರಹಣವನ್ನು ನಿರೂಪಿಸ್ತಾನೆಂದು ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ. ಅಷ್ಟೊಂದು ಶಕ್ತಿಶಾಲಿಯಾಗಿರುವಂಥದ್ದು ಗ್ರಹಣದ ಪ್ರಭಾವ. ಪೌರಾಣಿಕ ಹಿನ್ನೆಲೆಯನ್ನು ಗಮನಿಸಿದರೆ ಸೂರ್ಯಗ್ರಹಣದ ಕಥೆಯು ಸಮುದ್ರ ಮಂಥನಕ್ಕೆ ಸಂಬಂಧಿಸಿದೆ ಎಂದು ಹೇಳಲಾಗುತ್ತೆ. ಸಮುದ್ರ ಮಂಥನದ ಸಮಯದಲ್ಲಿ ಅಮೃತವನ್ನ ಸವಿದು ಅಮರರಾಗಲು ದೇವಾನುದೇವತೆಗಳು ಮತ್ತು ಅಸುರರು ಒಟ್ಟಾಗಿ ಸೇರಿ ಸಮುದ್ರವನ್ನು ಕಡೆದರು. ಆಗ ಸಮುದ್ರದಲ್ಲಿ 14 ರತ್ನಗಳು ದೊರೆತವು. ಸಮುದ್ರ ಮಂಥನದಲ್ಲಿ ಅಮೃತವು ಹೊರಹೊಮ್ಮಿದಾಗ ಅದನ್ನ ಸವಿಯಲು ದೇವರುಗಳ ಮತ್ತು ಅಸುರರ ನಡುವೆ ಯುದ್ಧವೇ ನಡೆದುಹೋಯಿತು.
ದೇವತೆಗಳ ಮತ್ತು ಅಸುರರ ಯುದ್ಧವನ್ನ ನಿಲ್ಲಿಸಲು ಶ್ರೀಹರಿ ಮೋಹಿನಿ ಅವತಾರವನ್ನ ಪಡೆಯಬೇಕಾಯಿತು. ಮೋಹಿನಿ ಅವತಾರದಲ್ಲಿದ್ದ ಶ್ರೀಹರಿಯ ರೂಪವನ್ನ, ಸೌಂದರ್ಯವನ್ನ ಕಂಡು ರಾಕ್ಷಸರು ಮನಸೋತರು. ರಾಕ್ಷಸರು ಮೋಹಿನಿಯ ಸೌಂದರ್ಯವನ್ನ ನೋಡುವುದರೊಳಗೆ ದೇವತೆಗಳು ಅಮೃತವನ್ನ ಅದಾಗಲೇ ಸೇವಿಸಿದ್ರು. ಆದರೆ ರಾಕ್ಷಸರ ಗುಂಪಿನಲ್ಲಿದ್ದ ರಾಹು ಎಂಬ ರಾಕ್ಷಸನು ದೇವತೆಗಳ ವೇಷವನ್ನ ಧರಿಸಿ ಅಮೃತವನ್ನ ಸೇವಿಸಲು ದೇವರುಗಳ ಮಧ್ಯೆ ಬಂದು ಕುಳಿತುಕೊಳ್ತಾನೆ. ದೇವತೆಗಳೆಲ್ಲರಿಗೂ ಅಮೃತವನ್ನ ವಿತರಿಸಲಾಗುತ್ತೆ. ಅದೇ ಸಮಯದಲ್ಲಿ ದೇವತೆಗಳ ವೇಷಾಧಾರಿಯಾಗಿದ್ದ ರಾಹು ಕೂಡ ಅಮೃತವನ್ನ ಸೇವಿಸ್ತಾನೆ. ಆದ್ರೆ ಚಂದ್ರ ಮತ್ತು ಸೂರ್ಯ ದೇವನಿಗೆ ರಾಹು ಕುಳಿತಿರುವುದು ತಿಳಿಯುತ್ತೆ ಹಾಗೂ ಇದನ್ನ ಹೋಗಿ ವಿಷ್ಣುವಿನಲ್ಲಿ ಹೇಳ್ತಾನೆ. ಆಗ ಕೋಪಗೊಂಡ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ರಾಹುವಿನ ತಲೆಯನ್ನು ಕತ್ತರಿಸ್ತಾನೆ. ಆದರೆ ಅದಾಗಲೇ ರಾಹು ಅಮೃತವನ್ನು ಸವಿದು ಅಮರನಾಗಿದ್ದಾನೆ. ಅಂದಿನಿಂದ ಆತನ ದೇಹವು ರಾಹು ಮತ್ತು ಕೇತುವೆಂದು ವಿಭಜನೆಗೊಳ್ತು ಹಾಗೂ ರಾಹು ಅಂದಿನಿಂದ ಚಂದ್ರ ಮತ್ತು ಸೂರ್ಯನನ್ನ ತನ್ನ ಶತ್ರುವೆಂದು ಪರಿಗಣಿಸ್ತಾನೆ. ಈ ಗ್ರಹಗಳು ಕಾಲಕಾಲಕ್ಕೆ ಹಿಂಬಾಲಿಸ್ತಾವೆ. ಧರ್ಮಗ್ರಂಥಗಳಲ್ಲಿ ಈ ವಿದ್ಯಮಾನವನ್ನೇ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣವೆಂದು ಕರೆಯಲಾಗತ್ತಂತೆ. ವೈಜ್ಞಾನಿಕ ಹಿನ್ನೆಲೆಯನ್ನು ಗಮನಿಸಿದ್ರೆ ಒಂದು ಆಕಾಶಕಾಯ ಇನ್ನೊಂದು ಆಕಾಶಕಾಯದ ನೆರಳಿನಿಂದ ಆಂಶಿಕವಾಗಿ ಇಲ್ಲವೇ ಪೂರ್ಣವಾಗಿ ಆಸ್ಫುಟವಾಗುವಿಕೆಗೆ ಎಕ್ಲಿಪ್ಸ್ ಸೆಲೆಸ್ಟಿಯಲ್ ಅಂತ ಕರೀತಾರೆ. ಗ್ರಹಣಕ್ಕೆ ಒಳಗಾಗುವ ಕಾಯ ಸ್ವಯಂ ಪ್ರಭಾವಯುತವಾಗಿದ್ದು ಅಪಾರ ಕಾಯವೊಂದರ ನೆರಳಿನಿಂದ ಆಸ್ಫುಟವಾಗುವುದು ಒಂದು ಬಗೆಯ ಗ್ರಹಣ. ಬದಲುವುದು ಪ್ರತಿಫಲಿತ ಬೆಳಕಿನಿಂದ ಹೊಳೆಯುವುದಾಗಿದ್ದು ಅಪಾರ ಕಾಯವೊಂದು ಇದಕ್ಕೂ ಇದರ ಬೆಳಕಿನ ಆಕಾರಕ್ಕೂ ನಡುವೆ ಸರಿಯುವಾಗ ಆಸ್ಫುಟವಾಗುವುದು ಇನ್ನೊಂದು ಬಗೆಯ ಗ್ರಹಣ. ಮೊದಲನೆಯ ಪ್ರರೂಪದ ಗ್ರಹಣಕ್ಕೆ ಅಕಲ್ಟೇಷನ್ ಅಂತ ಕರೀತಾರೆ. ಇದಕ್ಕೆ ಸೂರ್ಯಗ್ರಹಣ ಮತ್ತು ನಕ್ಷತ್ರ ಗ್ರಹಣ ನಿದರ್ಶನಗಳು. ಸೂರ್ಯಗ್ರಹಣದಲ್ಲಿ ವೀಕ್ಷಕನಿಗೂ ಸೂರ್ಯನಿಗೂ ನಡುವೆ ಚಂದ್ರ ಸರಿತಾನೆ. ಚಂದ್ರಗ್ರಹಣದಲ್ಲಾದರೂ ವೀಕ್ಷಕನಿಗೂ ನಕ್ಷತ್ರಕ್ಕೂ ನಡುವೆ ಚಂದ್ರ ಇಲ್ಲವೇ ಒಂದು ಗ್ರಹ ಸರಿಯುತ್ತೆ. ಗ್ರಹಣಕಾರಕ ಯಮಳ ನಕ್ಷತ್ರಗಳು ಅಂದ್ರೆ ಎಕ್ಲಿಪ್ಸಿಂಗ್ ಬೈನರ್ ಸ್ಟಾರ್ಸ್ ಕೂಡ ಈ ಬಗೆಯ ಗ್ರಹಣಕ್ಕೆ ನಿದರ್ಶನಗಳು. ಎರಡನೆಯ ಪ್ರರೂಪದ ಗ್ರಹಣಕ್ಕೆ ಚಂದ್ರಗ್ರಹಣ, ಅದರಂತೆಯೇ ಗ್ರಹಗಳ ಉಪಗ್ರಹಗಳ ಗ್ರಹಣಗಳು ಕೂಡ ಉದಾಹರಣೆಗಳು. ರೂಢಿಯಲ್ಲಿ ಗ್ರಹಣ ಎನ್ನುವ ಪದದ ಬಳಕೆ ಭೂಮಿಯಿಂದ ಕಾಣುವಂತೆ ಸೂರ್ಯ ಮತ್ತು ಚಂದ್ರ ಗ್ರಹಣಗಳನ್ನ ಕುರಿತ ಉಲ್ಲೇಖ ಉಂಟು. ಭೂಮಿ ಸ್ವಂತಾಕ್ಷದ ಸುತ್ತ ಆವರ್ತಿಸುತ್ತಾ ಮತ್ತು ಸೂರ್ಯನ ಸುತ್ತ ಪರಿಭ್ರಮಿಸುತ್ತಾ ಇರುವ ಒಂದು ಅಪಾರಕಾಯ. ಚಂದ್ರ ಸ್ವಂತಾಕ್ಷದ ಸುತ್ತ ಆವರ್ತಿಸುತ್ತಾ ಮತ್ತು ಭೂಮಿಯ ಸುತ್ತ ಪರಿಭ್ರಮಿಸುತ್ತಿರುವ ಮತ್ತೊಂದು ಅಪಾರಕಾಯ. ಭೂಮಿ ಸಾಗುವ ಕಕ್ಷಾತಲ ಖಗೋಳವನ್ನ ಛೇದಿಸುವ ಮಹಾವೃತ್ತಕ್ಕೆ ಕಾಂತಿವೃತ್ತ ಅಂತ ಹೆಸರು. ಈ ಮಹಾವೃತ್ತದ ಮೇಲೆ ಭೂಮಿಯ ಸುತ್ತ ಸೂರ್ಯ ಪರಿಭ್ರಮಿಸುತ್ತಿರುವಂತೆ ಭೂಮಿಯ ಮೇಲಿನ ವೀಕ್ಷಕನಿಗೆ ಭಾಸವಾಗುತ್ತೆ. ಚಂದ್ರನ ಕಕ್ಷಾತಲ ಖಗೋಳವನ್ನ ಇನ್ನೊಂದು ಮಹಾವೃತ್ತದಲ್ಲಿ ಛೇದಿಸುತ್ತೆ. ಕ್ರಾಂತಿ ವೃತ್ತತಲವು ಚಂದ್ರ ಕಕ್ಷಾವೃತ್ತ ತಲವು ಎರಡು ಬಿಂದುಗಳಲ್ಲಿ ಪರಸ್ಪರ ಸಂಧಿಸುತ್ತವೆ. ಇವೆರಡು ತಲಗಳು ಪರಸ್ಪರ 508ಗಳಷ್ಟು ಭಾಗಿಕೊಂಡಿವೆ. ಓ ಮತ್ತು ಓ ಬಿಂದುಗಳಿಗೆ ಪಾತ ಬಿಂದುಗಳು ಅಥವಾ ಸರಳವಾಗಿ ಪಾತಗಳು ಅಂದ್ರೆ ನೋಡ್ಸ್ ಎಂದು ಹೆಸರು. ಚಂದ್ರ ಮತ್ತು ಸೂರ್ಯರು ಆಯಾ ಕಕ್ಷೆಯ ಮೇಲೆ ಅನುರೂಪ ಕಕ್ಷಾ ವೇಗಗಳಿಂದ ಸಂಚರಿಸುತ್ತಿರುವಾಗ ಭೂಮಿಯ ಮತ್ತು ಚಂದ್ರನ ನೆರಳುಗಳು ನಿರಂತರ ಚಲನೆಯಲ್ಲಿರ್ತವೆ. ಮಾತ್ರವಲ್ಲ, ವಾಸ್ತವಿಕವಾಗಿ ಈ ಮೂರು ಕಾಯಗಳ ವಿನ್ಯಾಸಗಳು ನಡುವಿನ ಅಂತರಗಳು ಬದಲಾಗುತ್ತಲೇ ಇರೋದ್ರಿಂದ ನೆರಳುಗಳ ಗಾತ್ರಗಳು ಕೂಡ ಬದಲಾಗ್ತಲೇ ಇರ್ತವೆ. ನಿರಂತರವಾಗಿ ನಡೆಯುತ್ತಿರುವ ಈ ವಿದ್ಯಮಾನದಲ್ಲಿ ಚಂದ್ರನ ನೆರಳು ಭೂಮಿಯ ಮೇಲೆ ಪತನವಾದಾಗ ಸೂರ್ಯಗ್ರಹಣ ಸಂಭವಿಸುತ್ತವೆ. ಹಾಗೆಯೇ ಭೂಮಿಯ ನೆರಳು ಚಂದ್ರನ ಮೇಲೆ ಪತನವಾದಾಗ ಚಂದ್ರಗ್ರಹಣ ಸಂಭವಿಸುತ್ತದೆ. ಚಂದ್ರ ಕಕ್ಷೆ ಕಾಂತಿ ವೃತ್ತಕ್ಕಿಂತ ಭಿನ್ನವಾಗಿರುವುದರಿಂದ ಹಾಗೂ ಚಂದ್ರ ಮತ್ತು ಸೂರ್ಯರ ಕಕ್ಷಾ ವೇಗಗಳು ಭಿನ್ನವಾಗಿರುವುದರಿಂದ ಗ್ರಹಣಗಳು ಪದೇ ಪದೇ ಸಂಭವಿಸುವ ಘಟನೆಗಳಲ್ಲ, ವಿರಳ ಘಟನೆಗಳು. ಸೂರ್ಯ ಮತ್ತು ಚಂದ್ರ ಎರಡು ಪಾತ ಬಿಂದುಗಳ ಸನಿಹದಲ್ಲಿರುವಾಗ ಮಾತ್ರ ಗ್ರಹಣ ಸಂಭವಿಸುತ್ತೆ. ಸೂರ್ಯಗ್ರಹಣವಾದರೆ ಚಂದ್ರ ಮತ್ತು ಸೂರ್ಯ ಭೂಮಿಯಿಂದ ಒಂದೇ ದಿಶೆಯಲ್ಲಿ ಇರೋದ್ರಿಂದ ಅವುಗಳ ರೇಖಾಂಶಗಳು ಸಮವಾಗಿರ್ತವೆ. ಆದ್ದರಿಂದ ಅಂದು ಅಮಾವಾಸ್ಯೆಯೂ ಹೌದು. ಚಂದ್ರಗ್ರಹಣವಾದರೆ ಚಂದ್ರ ಮತ್ತು ಸೂರ್ಯ ಭೂಮಿಯಿಂದ ವಿರುದ್ಧ ದಿಶೆಯಲ್ಲಿ ಇರೋದ್ರಿಂದ ಅವುಗಳ ರೇಖಾಂಶ ವ್ಯತ್ಯಾಸ 180 ಡಿಗ್ರಿ. ಆದ್ದರಿಂದ ಅಂದು ಹುಣ್ಣಿಮೆಯೂ ಹೌದು. ಹೀಗೆ ಚಂದ್ರಗ್ರಹಣಗಳು ಚಂದ್ರ ಮತ್ತು ಸೂರ್ಯರು ಪಾತ ಬಿಂದುಗಳ ಸಮೀಪವಿರುವ ಅಮಾವಾಸ್ಯೆ ಇಲ್ಲವೇ ಹುಣ್ಣಿಮೆ ದಿವಸಗಳಂದು ಮಾತ್ರ ಸಂಭವಿಸುತ್ತವೆ. ಈ ಷರತ್ತುಗಳ ಪೈಕಿ ಯಾವುದೇ ಒಂದು ಪೂರೈಕೆ ಆಗದಿದ್ದರೆ ಗ್ರಹಣವೇ ಸಂಭವಿಸುವುದಿಲ್ಲ. ಭೂಮಿಯ ಸೂರ್ಯ ವಿಮುಖ ಪಾರ್ಶ್ವದಲ್ಲಿ ಶಂಕ್ವಾಕಾರದ ನೆರಳು ಉಂಟಾಗಿರುತ್ತೆ. ಇದಕ್ಕೆ ಭೂಮಿಯ ನೆರಳಿನ ಶಂಕು ಅಥವಾ ದಟ್ಟ ನೆರಳಿನ ಶಂಕು ಎಂದು ಹೆಸರು. ಅದನ್ನ ಅಂಬ್ರ ಅಂತ ಕರೀತಾರೆ. ಇನ್ನು ಅದರ ವ್ಯಾಪ್ತಿಯಲ್ಲಿ ಭಾಗಶಃ ನೆರಳಿರುತ್ತೆ. ಇದಕ್ಕೆ ಅರೆ ನೆರಳಿನ ಶಂಕು ಅಂದ್ರೆ ಪಿನಂಬ್ರ ಅಂತ ಹೆಸರು. ಈ ವಲಯದಿಂದ ನೋಡುವಾತನಿಗೆ ಸೂರ್ಯನ ಕೆಲವು ಭಾಗ ಮಾತ್ರ ಕಾಣುವುದಷ್ಟೇ. ಉಳಿದ ಭಾಗವನ್ನ ಭೂಮಿ ಮರೆ ಮಾಡಿರುತ್ತೆ.
ವೃತ್ತ ಭೂಮಿಯ ಸುತ್ತ ಇರುವ ಚಂದ್ರನ ಕಕ್ಷೆಯನ್ನ ಸೂಚಿಸುವುದು. ಸೂರ್ಯ ಭೂಮಿ ವ್ಯಾಸಗಳನ್ನ ಅವುಗಳ ಕೇಂದ್ರಗಳ ನಡುವಿನ ಸರಾಸರಿ ಅಂತರವನ್ನು ತೆಗೆದುಕೊಂಡು ಲೆಕ್ಕ ಹಾಕಿದಾಗ ಶಂಕ್ವಾಕಾರದ ದಟ್ಟ ನೆರಳಿನ ಉದ್ದ ಭೂ ವ್ಯಾಸದ ಸುಮಾರು 108 ಪಾಲು ದೊಡ್ಡದು ಎಂದು ತಿಳಿಯುತ್ತೆ. ಅಂದರೆ ದಟ್ಟ ನೆರಳಿನ ಶೃಂಗ ಭೂಕೇಂದ್ರದಿಂದ ಸರಿಸುಮಾರು 8,58,000 ಮೈಲಿಗಳಷ್ಟು ದೂರದಲ್ಲಿರುತ್ತೆ. ಚಂದ್ರ ಮತ್ತು ಭೂಕೇಂದ್ರಗಳ ನಡುವಿನ ಅಂತರ ಭೂವ್ಯಾಸದ ಸುಮಾರು 30ರಷ್ಟು ಇದೆ. ಇದು ಸರಾಸರಿ ಸುಮಾರು 2,39,000 ಮೈಲಿಗಳೆನ್ನಬಹುದು. ಆದ್ದರಿಂದ ಭೂಮಿಯ ಉಪಗ್ರಹವಾದ ಚಂದ್ರ ಭೂಮಿ ತನ್ನ ಹಿಂದಕ್ಕೆಳೆಯುವ ದಟ್ಟ ನೆರಳಿನ ಶಂಕುವಿನ ಮೂಲಕ ಹಾದು ಹೋಗುವ ಸಂಭಾವ್ಯತೆ ಉಂಟು. ದಟ್ಟ ನೆರಳಿನ ಭಾಗದ ಒತ್ತಿಗೆ ಅರೆ ನೆರಳಿನ ಭಾಗಗಳು ಇವೆ. ಆದ್ದರಿಂದ ಚಂದ್ರ ದಟ್ಟ ನೆರಳಿನ ಭಾಗವನ್ನು ಪ್ರವೇಶಿಸುವ ಮುನ್ನ ಮತ್ತು ಅದನ್ನು ಹಾದು ಹೋಗುವ ತರುವಾಯ ಅರೆ ನೆರಳಿನ ಭಾಗದ ಮೂಲಕವೇ ಹೋಗಬೇಕು. 1884ರ ಅಕ್ಟೋಬರ್ 4ರಲ್ಲಿ ಚಂದ್ರಗ್ರಹಣವಾದಾಗ ಜ್ವಾಲಾಮುಖಿ ಒಗೆದ ಧೂಳು ಮತ್ತು ಬೂದಿಯಿಂದ ಭೂಮಿಯ ವಾತಾವರಣ ಆವರಿಸಲ್ಪಟ್ಟಿದ್ದರಿಂದ ಚಂದ್ರನ ಮೇಲೆ ಗ್ರಹಣ ಕಾಲದಲ್ಲಿ ಬಹಳ ಕತ್ತಲು ಮೂಡಿತು. ಇದೇ ರೀತಿ 1902, 1913 ಮತ್ತು 1950ರಲ್ಲೂ ಆಗಿತ್ತು. ಹೀಗೆ ಗ್ರಹಣ ಅಂದಾಕ್ಷಣ ಅದೊಂದು ಎಂದೂ ಮುಗಿಯದ, ಎಂದೆಂದೂ ಮಾನವ ಕುಲಕ್ಕೆ ಭೂಜೀವಿಗಳಿಗೆ ಕಾಡುವ ಒಂದು ರಹಸ್ಯಾತ್ಮಕ ಪ್ರಕ್ರಿಯೆ ಸರಿ. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನಂಬುವುದು ನಮಗೆ ಬಿಟ್ಟ ವಿಚಾರ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.